ತುಂಬ ಜನರ ಗೊಂದಲ, ತುಂಬ ಜನರ ಒಂದು ಡೌಟು, ತುಂಬ ಜನರಿಗೆ ಈ ವಿಡಿಯೋ ನೀವು ಯಾಕೆ ಮಾಡಿಲ್ಲ ಅಂತ ಕೇಳ್ತಾ ಇರೋದು. ಇದೇ ಅಷ್ಟಮಿಯ ದಿನದ ಒಂದು ವಿಡಿಯೋ ಆಗಿರುತ್ತೆ. ನೀವು ತುಂಬ ಜನ ಕೇಳ್ತಾ ಇದ್ರಿ ಅಷ್ಟಮಿ ವಿಡಿಯೋ ಮಾಡಿ ಅಥವಾ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಿಮಗೋಸ್ಕರ ಈ ಒಂದು ಅಷ್ಟಮಿಯ ದಿನದ ಒಂದು ವಿಶೇಷ ಒಂದು ವಿಡಿಯೋ ಆಗಿರುತ್ತೆ. ಅಷ್ಟಮಿ ದಿನ ಎಷ್ಟು ಪವರ್ಫುಲ್ಲು, ಎಷ್ಟು ಶಕ್ತಿಶಾಲಿ, ಹಾಗೆ ನಮ್ಮ ಶತ್ರುಗಳ ನಾಶ ಅಥವಾ ನಮ್ಮ ಕೆಟ್ಟ ದೃಷ್ಟಿ ಅಥವಾ ನಮ್ಮ ಮಾಟ ಮಂತ್ರ, ನಮ್ಮ ಜೀವನದ ಕಷ್ಟಗಳನ್ನು ಕಳ್ಕೊಳ್ಳೋಕ್ಕೆ ಇದು ಶ್ರೇಷ್ಠವಾದ ಅಷ್ಟಮಿಯ ದಿನ ಆಗಿರುತ್ತೆ. ಇವತ್ತಿನ ದಿನ ಮಿಸ್ ಮಾಡ್ಕೋಬೇಡಿ. ಅಷ್ಟಮಿಯ ದಿನ ಮಾಡುವಂಥ ಪ್ರತಿಯೊಂದು ಪೂಜೆ ಫಲನೂ ನಿಮಗೆ ಪಕ್ಕಾ ಸಿಗುತ್ತೆ. ಹಾಗೆ ಸಿಗಲ್ಲ ಅನ್ನೋರಿಗೆ ಯಾಕೆ ಸಿಕ್ಕಿಲ್ಲ ಅನ್ನೋದು ಕೂಡ ನಾನು ಇದರಲ್ಲಿ ಹೇಳ್ತಾ ಬರ್ತೀನಿ. ಇವತ್ತು ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಟು ತೂಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಿಮಗೆ ಅಷ್ಟಮಿ ದಿನ ಯಾವತ್ತು ಬರುತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಅಷ್ಟಮಿ ದಿನ ನೋಡಿ, ಅಮಾವಾಸ್ಯೆ ಆದ 8ನೇ ದಿನನೇ ಅಷ್ಟಮಿ ಆಗಿರುತ್ತೆ. ಅಮಾವಾಸ್ಯೆ ಆದ 8ನೇ ದಿನ ಬರುವಂಥ ಅಷ್ಟಮಿ ದಿನ ಅದು ಶುಕ್ಲ ಪಕ್ಷ ಅಷ್ಟಮಿ ದಿನ ಆಗಿರುತ್ತೆ. ಹಾಗೆ ಮತ್ತೆ ಇನ್ನು ಹುಣ್ಣಿಮೆ ಆದ ಮೇಲೆ, ಹುಣ್ಣಿಮೆ ಆದ 8ನೇ ದಿನ ಬರುವಂಥ ಒಂದು ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಆಗಿರುತ್ತೆ. ಇವತ್ತು ಅಷ್ಟಮಿಯ ದಿನ ಏನಿರುತ್ತೆ ನೋಡಿ, ಅಷ್ಟಮಿಯ ದಿನ 3 ಶಕ್ತಿಗಳು ಉದ್ಭವ ಆಗಿರೋದು. ಅದು ಎಂಥ ಪವರ್ಫುಲ್ ಶಕ್ತಿಗಳಂದರೆ ಬೆಂಕಿ ಥರ ಅವತ್ತು ಅವರು ಉದ್ಭವ ಆಗಿರೋದು. ಯಾಕಂದರೆ ಅವತ್ತು ಅವರು ಪೂರ್ತಿ ಬೆಂಕಿಯಾಗಿ ಇರ್ತಾರೆ. ಹಾಗಾಗಿ ಅವರು ಶಕ್ತಿಶಾಲಿ ಆಗಿರೋದ್ರಿಂದ ಅವತ್ತು ಅಷ್ಟಮಿಯ ದಿನ ನಾವು ಯಾವುದೇ ಒಂದು ಪೂಜೆ ಮಾಡಿ ದೇವ್ರ ಹತ್ರ ಕೇಳ್ಕೊಂಡ್ರೆ ಖಂಡಿತ ಅವತ್ತು ಅದ್ರ ಫಲನ ನಮಗೆ ಸಿಗುತ್ತೆ. ಮತ್ತು ಇಲ್ಲಿ ಒಳ್ಳೆ ಕೆಲಸಗಳನ್ನು ಯಾವುದೂ ಮಾಡಬಾರ್ದು. ಅಷ್ಟಮಿ ದಿನ ಯಾಕೆ ಮಾಡಬಾರ್ದು ಅಂತ ಹೇಳ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೋಡ್ತಾ ಬನ್ನಿ. ನಾನು ನಿಂಬೆ ಹಣ್ಣನ್ನ ರಸ ತೆಗೆಯೋದು, ಕಟ್ ಮಾಡೋದು, ನಾವು ಯಾವ ರೀತಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ, ಇದೆಲ್ಲ ನೋಡ್ತಾ ಬನ್ನಿ. ಇದ್ರ ಬಗ್ಗೆ ನಾನು 3 ದೇವರ ಶಕ್ತಿ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಬರ್ತೀನಿ. ಹಾಗೆ ನಿಮ್ಮ ಕೆಟ್ಟ ದೃಷ್ಟಿ ಮನೆಯಿಂದ ಅಥವಾ ನಿಮ್ಮ ಮಾಟ ಮಂತ್ರ ಅಥವಾ ನಿಮ್ಮ ಮನೆಯ ಕಷ್ಟದ ನಿವಾರಣೆಗೋಸ್ಕರ ಎಲ್ಲವನ್ನು ಈ ಪೂಜೆ ವಿಧಾನದ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಬರ್ತೀನಿ. ಯಾರೂ ಮಿಸ್ ಮಾಡ್ಕೋಬೇಡಿ. ನಾನು ಮಾಡ್ತಾ ಇರೋ ಕೆಲಸನೂ ನೋಡಿ, ಹಾಗೆ ಮತ್ತೆ ನಾನು ಹೇಳ್ತಾ ಇರೋದು ಪಕ್ಕ ನೀವು ಕೇಳಿಸ್ಕೊಳ್ಳಿ. ಇಲ್ಲಿ ಹೇಳಿದ್ನಲ್ಲ, ಅಷ್ಟಮಿ ದಿನ ಯಾವಾಗ ಇರುತ್ತೆ ಅಂತ, ಹುಣ್ಣಿಮೆ ಆದ 8ನೇ ದಿನ ಮತ್ತು ಅಮಾವಾಸ್ಯೆ ಆದ 8ನೇ ದಿನ ಬರುವಂಥದ್ದು ಅದು ಅಷ್ಟಮಿ. ಅವತ್ತಿನ ದಿನ ಯಾರ್ಯಾರು ಉದ್ಭವ ಆಗಿದ್ದಾರೆ ಅಂದರೆ ದುರ್ಗಾದೇವಿ ಒಂದು ರಾಕ್ಷಸರಿಗೆ ಸಂಹಾರ ಮಾಡಿರುವಂಥ ಅವತ್ತಿನ ದಿನ ಅಷ್ಟಮಿ ದಿನ ಆಗಿರುತ್ತೆ. ದುರ್ಗಾದೇವಿ ಅಂದರೆ ಗೊತ್ತಲ್ಲ ನಿಮಗೆ ಎಷ್ಟು ಪವರ್ಫುಲ್ ಅಂತ. ಅವತ್ತಿನ ದಿನ ರಾಕ್ಷಸರಿಗೆ ಸಂಹಾರ ಮಾಡಿರುವಂಥ ಅಷ್ಟಮಿ ಪವರ್ಫುಲ್ ಅವತ್ತಿನ ಅಷ್ಟಮಿ ದಿನ. ಹಾಗೆ ಮತ್ತೆ ಕಾಲಭೈರವ ಕೂಡ ಅಷ್ಟೇ. ಅವತ್ತು ಉದ್ಭವ ಆಗಿರುವಂಥ ಕಾಲಭೈರವರ ಎಷ್ಟು ಶಕ್ತಿ ಗೊತ್ತಲ್ವ ನಿಮಗಂತೂ. ಅಂಥ ಪವರ್ಫುಲ್ ಶಕ್ತಿಗಳು ಅವತ್ತು ಉದ್ಭವ ಆಗಿರುವಂಥದ್ದು. ಇನ್ನು ಶ್ರೀಕೃಷ್ಣ ಪರಮಾತ್ಮ ಅಂದರೆ ಸುಮ್ಮನೆನಾ? ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿರುವಂಥ ದಿನ ಅಂತ ಹಿರಿಯರು ಹೇಳುವ ಪ್ರಕಾರ ಅಥವಾ ನಮ್ಮ ಒಂದು ಶಾಸ್ತ್ರದ ಪ್ರಕಾರ ನೋಡೋದಾದರೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿರುವ ದಿನ. ಎಷ್ಟು ಶಕ್ತಿಶಾಲಿ ಪವರ್ಫುಲ್ ಒಂದು ದೇವರುಗಳ ಅವತ್ತಿನ ಶ್ರೇಷ್ಠವಾದ ಒಂದು ಶಕ್ತಿಗಳು ಇರುತ್ತೆ. ಆ ಶಕ್ತಿಗಳಿಂದನೇ ನಮ್ಮ ಶತ್ರು ನಾಶವನ್ನು ಕೂಡ ಮಾಡ್ಕೋಬೋದು. ಅವತ್ತಿನ ದಿನ ನಮಗಿಂಥ ಕೆಟ್ಟ ಕೆಲಸ ಅವರು ನಮಗೆ ಮಾಡಲಿ ಅಥವಾ ಎಂಥ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳಿ ಅಥವಾ ನಮ್ಮ ಜೀವನದಲ್ಲಿ ಒಂದು ಕಷ್ಟ, ಒಂದು ಯಾವುದಾದ್ರೂ ತೊಂದರೆಗಳು ನಮಗೆ ಅಡೆತಡೆ ನಡೀತಾ ಇದೆ ಅಂದರೆ ಅವತ್ತಿನ ದಿನ ನಾವು ಆ ದೇವರುಗಳಿಗೆ ಪೂಜೆ ಮಾಡಿದ್ರೆ ಖಂಡಿತ ಅವತ್ತಿನ ಕಷ್ಟವನ್ನು ಪರಿಹಾರ ಆಗುತ್ತೆ. ಇನ್ನು ಪರಿಹಾರ ಆಗಲ್ಲ, ನಮಗೆ ಕಷ್ಟಗಳ ಬಗ್ಗೆನೇ ಹರಿತಾ ಇಲ್ಲ ಅನ್ನೋರಿಗೆ ಹೇಳಿದ್ನಲ್ಲ, ಲಾಸ್ಟಲ್ಲಿ ಹೇಳ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಇಷ್ಟು ನೀವು ದೇವರುಗಳ ಒಂದು ಪವರ್ಫುಲ್ ಈ ಅಷ್ಟಮಿ ದಿನ ಆಗಿರುತ್ತೆ. ಇವತ್ತು ನಾನು ಫಸ್ಟು ದುರ್ಗಾದೇವಿಯ ಬಗ್ಗೆ ಹೇಳ್ತೀನಿ. ದುರ್ಗಾದೇವಿಗೆ ಅವತ್ತು ಯಾವ ರೀತಿ ಪೂಜೆ ಮಾಡಬೇಕಂದ್ರೆ ನೋಡಿ, ಒಂದು 5 ನಿಂಬೆಹಣ್ಣು ಅಥವಾ 9 ಅಥವಾ 11 ನೀವು ಈ ರೀತಿ ನಿಂಬೆಹಣ್ಣಿನ ದೀಪನ ರೆಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಿಂಬೆಹಣ್ಣು ಎಲ್ಲ ನಿಂಬೆಹಣ್ಣು ರಸನ ತೆಗೆದು ಈ ರೀತಿ ಅದನ್ನೆಲ್ಲ ಅಲಂಕಾರ ಮಾಡಿಕೊಂಡು, ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿ ಎಲ್ಲ ಅಲಂಕಾರನ ಮಾಡಿಕೊಂಡು ಅವತ್ತಿನ ದಿನ ದುರ್ಗಾದೇವಿಗೆ ನೀವು ತುಪ್ಪ ಮತ್ತು ಕರ್ಪೂರ, ತುಪ್ಪ ಚೆನ್ನಾಗಿ ಬತ್ತಿಯನ್ನು ತುಪ್ಪದಲ್ಲಿ ನೆನೆಸಿ ಅದರ ಮೇಲೆ ಕರ್ಪೂರ ಹಾಕಿ ನೀವು ಆ ದೀಪವನ್ನು ಹಚ್ಚಿ ಆ ದುರ್ಗಾದೇವಿಗೆ ಬೆಳಗೋದ್ರಿಂದ ನಿಮ್ಮ ಕಷ್ಟವನ್ನು ಹೇಳ್ತಾ ಆ ತಾಯಿಗೆ ಆ ಪರಿಹಾರವನ್ನು ಕೇಳ್ತಾ ಅವತ್ತಿನ ದೀಪವನ್ನು ನೀವು ಬೆಳಗ್ರಿ. ಅಷ್ಟಮಿ ದಿನ ನಿಂಬೆಹಣ್ಣಿನ ದೀಪನ ದುರ್ಗಾದೇವಿಗೆ ಬೆಳಗಿ ದೇವಸ್ಥಾನದಲ್ಲಿ. ಇನ್ನು ಮನೆಯಲ್ಲಿ ಮಾಡಬೇಕಾಗಿರುವಂಥದ್ದು, ಮನೆಯಲ್ಲಿ ನೀವು ಏನು ಮಾಡಬೇಕಂದ್ರೆ ದೇವರಿಗೆ ಒಂದು ಕೆಂಪು ಹೂವಿನಿಂದ ಒಂದು ಪೂಜೆನ ಮಾಡಿಕೊಡ್ರಿ ಮನೆಯಲ್ಲಿ. ಕೆಂಪು ಹೂವು ಅಂದರೆ ದುರ್ಗಾದೇವಿಗೆ ತುಂಬ ಇಷ್ಟ. ಅವತ್ತು ತುಂಬ ಶಕ್ತಿಶಾಲಿ ಆಗಿರೋದ್ರಿಂದ ಅವತ್ತಿನ ದಿನ ನೀವು ಕೆಂಪು ಹೂವನ್ನು ಅಲಂಕಾರ ಮಾಡಿ ದೇವರಿಗೆ ಅವತ್ತು ಬೆಲ್ಲದ ಒಂದು ಪಾಯಸನ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿ ಅವತ್ತು ನೀವು ಮನೆಯಲ್ಲಿ ಕೂಡ ಒಂದು ತುಪ್ಪದ ದೀಪ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ ಮತ್ತು ಹಾಗೆ ನಿಮ್ಮ ಕಷ್ಟಗಳನ್ನು ಬಗೆಹರಿಯುತ್ತೆ ಕೂಡ.
ಈ ರೀತಿ ನೀವು ಮಾಡ್ಕೋಬೋದು. ಇನ್ನು ಇದು ಯಾವ ಟೈಮಲ್ಲಿ ಮಾಡ್ಕೋಬೇಕಂದ್ರೆ ದೇವಸ್ಥಾನಕ್ಕಾದರೆ ನೀವು ಒಂದು 9-10 ಗಂಟೆ ಒಳಗಡೆ ಇದನ್ನು ಮಾಡ್ಕೊಂಬಿಡಿ. ಮನೆಯಲ್ಲಾದರೆ ಇನ್ನು ಆದಷ್ಟು ಬೇಗ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಅಥವಾ ಆಗಲ್ಲ ಅಂದರೆ ಒಂದು 8 ಗಂಟೆ ಒಳಗಡೆ ಮನೆಯಲ್ಲಿ ಪೂಜೆನ ನೀವು ಮುಗಿಸ್ಕೊಂಡು ಆದಷ್ಟು ಬೇಗ ದುರ್ಗಾದೇವಿಯ ದೇವಸ್ಥಾನದಲ್ಲಿ ಈ ನಿಂಬೆಹಣ್ಣಿನ ಆರತಿಯನ್ನು ನೀವು ಮಾಡ್ಕೊಳ್ಳಿ. ಅವತ್ತು ನಿಮ್ಮ ಮನಸ್ಸಲ್ಲಿರೋದನ್ನು ಎಲ್ಲವನ್ನು ಕೇಳಿಕೊಂಡು ಆ ಪೂಜೆಯನ್ನು ಮಾಡಿದ್ರೆ ಅವತ್ತಿನ ದಿನ ನಿಮಗೆ ಆ ತಾಯಿಯ ಆಶೀರ್ವಾದ ಖಂಡಿತ ಸಿಗುತ್ತೆ. ಇನ್ನು ಕಾಲಭೈರವರ ಬಗ್ಗೆ ಮಾತಾಡೋದಾದರೆ ಅವತ್ತು ಕೂಡ ಅವರು ಅಷ್ಟು ಶಕ್ತಿಶಾಲಿಯಾಗಿರೋದ್ರಿಂದ ಅವತ್ತಿನ ವಿಷಯ ನೋಡಿ, ಕಾಲಭೈರವರಿಗೆ ನೀವು ಒಂದು ರಾತ್ರಿ ಪೂಜೆ ಮಾಡಬೇಕಾಗತ್ತೆ. ಅವತ್ತು ಪೂಜೆ ವಿಧಾನ ನಿಮಗೆ ಗೊತ್ತಿದ್ದರೆ ರಾತ್ರಿ ಪೂಜೆ ಮಾಡಿ. ಇದು ಪೂಜೆ ಅಷ್ಟು ನಮ್ಗೆ ಏನು ಮಾಡೋಕ್ಕಾಗಲ್ಲ ಅನ್ನೋರಿಗೆ ನಾನು ಹೇಳ್ತೀನಿ, ನೀವು ಬರೇ ಒಂದು ಸಾಸಿವೆ ದೀಪ, ಒಂದು ಸಾಸಿವೆ ಎಣ್ಣೆ ಇರುತ್ತಲ್ಲ, ಸಾಸಿವೆ ಎಣ್ಣೆಯ ಒಂದು ದೀಪ ಬಾಗಿಲಲ್ಲಿ, ನಿಮ್ಮ ತೊಲಬಾಗಿಲು ಮುಂದೆ, ದ್ವಾರ ಭಾಗದ ಮುಂದೆ ಅಥವಾ ನಿಮ್ಮ ತೊಲಬಾಗಿಲು ಮುಂದೆ ಮೇನ್ ಡೋರ್ ಇರುತ್ತಲ್ಲ ಅಲ್ಲಿ ಒಂದು ತುಪ್ಪದ ದೀಪ ಅಥವಾ ಸಾಸಿವೆ ಎಣ್ಣೆಯ ದೀಪ ಅಲ್ಲಿ 2 ಬಾಗಿಲಿಗೆ ಅವತ್ತು ಅಷ್ಟಮಿ ದಿನ ನೀವು ಹಚ್ಚಿಡೋದ್ರಿಂದ ಅದು ಕಾಲಭೈರವರನ್ನು ನೆನೆಸ್ಕೊಂಡು ಆ ದೀಪವನ್ನು ಹಚ್ಚಿ ಆ ಕಾಲಭೈರವನ ಹತ್ರ ನೀವು ಒಂದು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ದೀಪ ಹಚ್ಚೋದ್ರಿಂದ ಅವತ್ತಿನ ಕಷ್ಟ ಕೂಡ ನಿಮಗೆ ಅವತ್ತು ಬಗೆಹರಿಯುತ್ತೆ ಮತ್ತು ಪರಿಹಾರ ಕೂಡ ಮಾಡ್ತಾರೆ. ಆಮೇಲೆ ಶ್ರೀಕೃಷ್ಣ ಪರಮಾತ್ಮನಿಗೂ ಅಷ್ಟೇ, ನೀವು ಶ್ರೀಕೃಷ್ಣ ಪರಮಾತ್ಮನಿಗೆ ಅವತ್ತು ಒಂದು ಪೂಜೆ ಸಲ್ಲಿಸ್ಬೇಕಂದ್ರೆ ಸಾಯಂಕಾಲ 6 ಗಂಟೆ, ನಾನು ಹೇಳಿದ್ನಲ್ಲ ಕಾಲಭೈರವರಿಗೆ ಪೂಜೆ ಮಾಡಬೇಕಂದ್ರೆ ಸಾಯಂಕಾಲ 6 ಗಂಟೆ ಮೇಲೇ ಕಾಲಭೈರವರ ಪೂಜೆಯನ್ನು ಮಾಡಿ, 6 ಗಂಟೆ ಮೇಲೆ ಆಯಿತಾ. ಇನ್ನು ಶ್ರೀಕೃಷ್ಣ ಪರಮಾತ್ಮ ಕೂಡ ಅಷ್ಟೇ 6 ಗಂಟೆ ಒಳಗಡೆ ಈ ದೀಪವನ್ನು ನಿಮ್ಮ ಮನೆಯಲ್ಲಿ ಹಚ್ಚಬೇಕಾಗತ್ತೆ. ಇಲ್ಲಿ ನಿಮ್ಮ ಮನೆಯಲ್ಲಿ ಸಾಯಂಕಾಲ ಒಂದು ದೀಪ ಹಚ್ಚಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮಗೆ ನೆನೆಸ್ಕೊಂಡು ಒಂದು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಅವತ್ತಿನ ದಿನ ಏನು ಹೇಳ್ತೀರ ಖಂಡಿತ ಆಗುತ್ತೆ. ಈ ರೀತಿ ನೀವು ಅವತ್ತಿನ ಪೂಜೆಗಳನ್ನು ಮಾಡ್ಕೋಬೋದು. ಇನ್ನು ಕಾಲಭೈರವರಿಗೆ ಒಂದು ನೈವೇದ್ಯ ಏನಪ್ಪ ಅಂತಂದರೆ ಇಲ್ಲಿ ಉದ್ದಿನ ವಡೆ ಮತ್ತು ಜೋಳದ ರೊಟ್ಟಿನ ಅಲ್ಲಿ ಅವತ್ತು ಒಂದು ಮಡಿಯಿಂದ ಒಂದು ಪದ್ಧತಿ, ಒಂದು ನಿಷ್ಠೆಯಿಂದ ಭಕ್ತಿಯಿಂದ ಆ ಒಂದು ರೊಟ್ಟಿ ನೈವೇದ್ಯವನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಆ ಪೂಜೆ ಫಲದ ಒಂದು ತುಂಬ ಅತಿ ಬೇಗನೆ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಪವರ್ಫುಲ್ ಆಗಿರೋದ್ರಿಂದ ಅವತ್ತಿನವ್ರ ಶಕ್ತಿ ಹಿಂಗಿರುತ್ತಂತ ಗೊತ್ತಲ್ವಾ. ಆ ಶಕ್ತಿ ಯಾವತ್ತೂ ಕೆಟ್ಟದನ್ನೇ ಸುಟ್ಟಾಕತ್ತೆ, ಅವತ್ತು ಒಳ್ಳೆಯದನ್ನು ಯಾವತ್ತೂ ಸುಟ್ಟಾಕಲ್ಲ ಅಲ್ವಾ. ಹಾಗಾಗಿ ಅವತ್ತಿನ ದಿನ ನೀವು ಒಳ್ಳೆಯದನ್ನು ಕೇಳ್ಕೋಬೇಕು. ಏನಂದರೆ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗಲಿ, ನಿಮಗೇನು ಕಾಡ್ತಾ ಇದೆ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಆ ಪೂಜೆನ ಮಾಡಿದಾಗ ಖಂಡಿತ ಅದು ಒಳ್ಳೆಯದಾಗತ್ತೆ. ಇನ್ನು ಒಳ್ಳೇದು ಯಾವುದು ಮಾಡಬಾರ್ದಂದ್ರೆ ಈ ಮದುವೆ ಮಾತುಕತೆ, ಹೆಣ್ಣು ನೋಡೋಕೆ ಹೋಗೋ ಶಾಸ್ತ್ರ ಅಥವಾ ಗೃಹ ಪ್ರವೇಶ ಮಾಡೋದು, ಇಂಥ ಒಳ್ಳೆಯ ಕಾರ್ಯಗಳನ್ನು ಅವತ್ತಿನ ದಿವಸ ಯಾವುದೂ ಮಾಡಬಾರ್ದು. ಅಷ್ಟಮಿ ದಿನ ಆ ಥರದ್ದು ಒಳ್ಳೆಯ ಕೆಲಸಗಳನ್ನು ಯಾವುದೂ ಮಾಡಬಾರ್ದು. ಅವತ್ತಿನ ದಿನ ನಾವು ಮಾಡಬೇಕಾಗಿರೋದು ಇಷ್ಟೇ, ದೇವರ ಪೂಜೆ ಒಂದು ಬಿಟ್ಟರೆ ಒಳ್ಳೆ ಕೆಲಸದಲ್ಲಿ ಯಾವುದೂ ಮಾಡಬಾರ್ದು. ಅವತ್ತಿನ ದಿನ ಮುಂದಕ್ಕೆ ಒಳ್ಳೆ ಆಗೋದನ್ನು ಕೇಳ್ಕೊಂಡು ಪೂಜೆ ಮಾಡಬೇಕು ಹೊರತು ಆದರೆ ಯಾವುದೇ ಒಳ್ಳೆ ಕೆಲಸಕ್ಕೆ ಕೈ ಹಾಕಬಾರ್ದು. ಈ ರೀತಿ ಅಷ್ಟಮಿಯ ದಿನದ ಒಂದು ಪದ್ಧತಿ, ಪೂಜೆ ವಿಧಾನ ಇರುತ್ತೆ. ಹಾಗೆ ಈ ಪದ್ಧತಿಗಳನ್ನು ಇರುತ್ತೆ. ಈ ರೀತಿ ನೀವು ಇದನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ನಾವು ಎಷ್ಟೇ ಪೂಜೆ ಮಾಡಿದ್ರೆ ನಮಗೆ ಫಲ ಸಿಗ್ತಾ ಇಲ್ಲ, ನೀವು ಹೇಳಿದ್ದು ನಾವೆಲ್ಲ ಮಾಡಿದ್ದೀವಿ ಆದರೂ ನಮಗೆ ಫಲ ಸಿಗ್ತಾ ಇಲ್ಲ. ಹೌದು, ಸಿಗಲ್ಲ. ಯಾಕಂದರೆ 3 ವರ್ಷ ಆಯಿತು ನಾನು ಕಂಟಿನ್ಯೂ ಆಗಿ ನನ್ನ ಕೈ ಒಂದು ದಿನನೂ ನಿಂತ್ಕೊಂಡಿಲ್ಲ. ದೇವರ ಪೂಜೆ ಆಗಲಿ, ದೇವರ ಸೇವೆ ಆಗಲಿ, ಒಂದೇ ದೇವಸ್ಥಾನ ಇಲ್ಲ, ಒಂದೇ ದೇವ್ರು ಅಂದ್ಕೊಂಡಿಲ್ಲ. ಅಷ್ಟೂ ತಿರುಗಿ ಇವಾಗ ನನಗೆ 3 ವರ್ಷ ಆದ ಮೇಲೆ ಫಲ ಸಿಕ್ಕಿದೆ. ಅಂದರೆ ನಾವು ಮಾಡಿದ ಕೆಟ್ಟ ಕರ್ಮಗಳನ್ನು ಅಥವಾ ನಮ್ಮ ಏನೇ ಒಂದು ಹಿಂದಿನ ಕರ್ಮ ಆಗಲಿ ಅಥವಾ ಈಗಿನ ಕರ್ಮಗಳನ್ನು ಕಳೆಯೋವರೆಗೂ ಭಗವಂತ ನಮಗೆ ಯಾವತ್ತೂ ನಮಗೆ ಏನಂದರೆ ನಾವು ಮಾಡಿರೋ ಪೂಜೆ ಫಲ ವ್ಯರ್ಥ ಆಗಲ್ಲ. ಆದರೆ ದಿಢೀರಾಗಿ ನಮಗೆ ಒಳ್ಳೆಯದಂತೂ ಆಗಲ್ಲ. ಯಾಕಂದರೆ ನಮ್ಮ ಕರ್ಮಗಳು ಏನಿರುತ್ತೆ ಎಲ್ಲವನ್ನು ಕಳೆದ ಮೇಲೇ ನಮಗೆ ಒಳ್ಳೆ ಟೈಮ್ ಅನ್ನೋದು ಬರುತ್ತೆ. ನಮಗೆ ಒಳ್ಳೆ ಟೈಮ್ ಬರುತ್ತೆ ಮತ್ತು ನಾವು ಇಷ್ಟೇ ಯಾಕೆ ಪೂಜೆ ಮಾಡಬೇಕು ಅಂತ ನೀವು ಅನ್ಕೋಬೋದು. ನಾವು ಪೂಜೆ ಮಾಡಿರುವಂಥ ಒಂದು ಸೇವೆ ಮಾಡಿರುವಂಥದ್ದು ಏನಾಗುತ್ತೆ ಅಂದರೆ ಅಲ್ಲಿ ದೇವರಿಗೆ ಅರ್ಪಿಸಿರ್ತೀವಿ ಅಲ್ವಾ. ಆವಾಗ ನಾವು ಕೆಟ್ಟ ಕರ್ಮಗಳನ್ನು ಕಳೆಯೋಕ್ಕೋಸ್ಕರ ಈ ಪೂಜೆ ಪುನಸ್ಕಾರಗಳು ಭಕ್ತಿಯಿಂದ ದೇವರಿಗೆ ಅರ್ಪಿಸೋದು, ಈ ಒಂದು ಪೂಜೆಗಳ ಮಾಡೋದು, ಇದರಿಂದ ನಮ್ಮ ಕೆಟ್ಟ ಕರ್ಮಗಳು ನಾಶ ಆಗ್ತಾ ಬರುತ್ತೆ. ಮುಂದೆ ನಮಗೆ ತುಂಬ ಒಳ್ಳೆ ಟೈಮ್ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ಪೂಜೆ ಮಾಡಿದ 1 ವಾರಕ್ಕೆ 2 ವಾರಕ್ಕೆ ನನಗೆ ಎಲ್ಲನೂ ಒಳ್ಳೆಯದಾಗಲಿ ಅಂತಂದರೆ ಆಗಲ್ಲ. ಯಾಕಂದರೆ ನಮ್ಮ ಟೈಮು ಮತ್ತು ದೇವರು ಕೂಡಿಸ್ಕೊಡ್ಬೇಕು ಅಂತ ಟೈಮು ಖಂಡಿತ ಆಗುತ್ತೆ. ನಿಮ್ಮ ಪೂಜೆ ವ್ಯರ್ಥ ಆಗಲ್ಲ. ಭಕ್ತಿಯಿಂದ ಮಾಡ್ತಾ ಬನ್ನಿ, ಖಂಡಿತ ಆಗುತ್ತೆ. ನಿಮ್ಮ ಭಕ್ತಿ ಮತ್ತು ನಿಮ್ಮ ನಂಬಿಕೆ ಇದ್ರೆ ಮಾಡಿ, ಇಲ್ಲ ಅಂದರೆ ಬೇಡ. ನಾನು ಅದೇ ಹೇಳ್ತೀನಿ, ನಂಬಿಕೆ ಇಲ್ಲದ್ದು ಯಾವುದೇ ಕೆಲಸಕ್ಕೂ ಕೈ ಹಾಕಬಾರ್ದು. ಹಾಗೆ ನಿಮ್ಗೆಲ್ಲರಿಗೂ ಕೂಡ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ಖಂಡಿತ ನಿಮಗೆ ನಾನು ರಿಪ್ಲೈ ಮಾಡ್ತೀನಿ. ಇನ್ನೂ ಬೇರೆ ಯಾವುದಾದ್ರೂ ವಿಡಿಯೋ ಬೇಕಂದರೆ ಕೇಳ್ಬೋದು. ನಿಮಗೋಸ್ಕರ ನಾನು ವಿಡಿಯೋಗಳನ್ನ ಖಂಡಿತ ಮಾಡೇ ಮಾಡ್ತೀನಿ.
ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ, ಮೇನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಯಾಕಂದರೆ ತುಂಬ ಡೌಟ್ ಇರ್ತವೆ ನಮ್ಮ ಮನಸ್ಸಲ್ಲಿ ಒಂದು ಪೂಜೆ ವಿಧಾನದ ಬಗ್ಗೆ. ಡೌಟ್ ಇದ್ದರೆ ಹೇಳಿದ್ನಲ್ಲ, ಕಮೆಂಟ್ ಮಾಡಿ ಕೇಳ್ಬೋದು. ಇದು ನನ್ನ ಮಕ್ಕಳಿಗೆ ಏನು ಈ ಪೂಜೆನ ನಾನು ಮಾಡಿಸಿದ್ನಲ್ಲ ಅದ್ರ ಮೇಲೆ ತುಂಬ ಒಳ್ಳೇದು ಅನಿಸಿದೆ, ತುಂಬ ಒಳ್ಳೇದು ಆಗ್ತಾ ಬಂದಿದೆ. ಹಾಗಾಗಿ ನಿಮಗೂ ಕೂಡ ಈ ಪೂಜೆ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆಲ್ರೆಡಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾನು, ತುಂಬ ಈಗ 1 ವರ್ಷದ ಹಿಂದೆನೇ ಆಗಿರ್ಬೋದು. ಅದೇ ವಿಡಿಯೋ ನಿಮಗೆ ಇವಾಗ ನಾನು ಇಲ್ಲಿ ಎಡಿಟ್ ಮಾಡಿ ಮತ್ತೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಒಂದು ದೀಪ ಹಚ್ಚೋದು, ಇಲ್ಲಿ ದೀಪ ಹೇಗೆ ಬೆಳಗೋದು ಅನ್ನೋದನ್ನು ಎಲ್ಲವನ್ನೂ ನಿಮಗೆ ತೋರಿಸ್ಬೇಕಲ್ವಾ. ಬರೀ ಫೋಟೋ ಹಾಕಿಬಿಟ್ರೆ ಅರ್ಥ ಆಗಲ್ಲ, ತೋರಿಸ್ಬೇಕು. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಎಲ್ಲವನ್ನು ಕೂಡ ನಿಮಗೆ ತೋರಿಸಿದ್ದೀನಿ, ಎಲ್ಲವನ್ನು ಅರ್ಥ ಆಗಿದೆ ಕೂಡ ಅಂದ್ಕೊಂಡಿದ್ದೀನಿ. ಮತ್ತೆ ನೋಡ್ತಾ ಇದ್ದೀರಲ್ಲ, ಖಂಡಿತ ನೀವು ಎಲ್ಲರೂ ನೋಡಿ ಇಲ್ಲಿ ಮುಂದಿನ ದೀಪಗಳು ಯಾವ ರೀತಿ ಬೆಳಿಗ್ಗೆ ಎಲ್ಲರೂ ಹಾಕಿದ್ದಾರೆ ಅಂದರೆ ಏನಂದರೆ ಅವರ ಕಷ್ಟಗಳ ಪರಿಹಾರಕ್ಕೋಸ್ಕರ, ಅವ್ರ ಕಷ್ಟ ನಿವಾರಣೆ ಆಗಲಿ, ಅವರು ಪ್ರತಿಯೊಂದು ಅವರ ಜೀವನದ ಒಂದು ಹರಕೆ ಮಾಡಿಕೊಂಡು ಅಥವಾ ಅವ್ರ ಜೀವನ ಒಂದು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಕೆಟ್ಟ ದೃಷ್ಟಿ ಯಾವುದೇ ಇದ್ದರೂ ಕೂಡ ಅದನ್ನು ತೆಗೆದು ಹಾಕೋಕ್ಕೋಸ್ಕರ ಈ ರೀತಿ ಎಷ್ಟು ನಿಂಬೆಹಣ್ಣಿನ ದೀಪಗಳನ್ನ ಬೆಳಗಿದರೆ ನೀವು ಕೂಡ ಅವತ್ತಿನ ದಿನ ಆ ರೀತಿ ಮಾಡ್ಕೋಬೋದು. ಹಾಗೆ ಮತ್ತು ಒಂದು ನಿಮಗೆ ಏನು ಹೇಳಬೇಕಂದ್ರೆ, ಏನಾದರೂ ಮಕ್ಕಳಿಗೆ ದೃಷ್ಟಿ ತೆಗಿಬೇಕು ಅಥವಾ ಮೇನಾಗಿ ನಿಮ್ಮ ಮನೆ ದೃಷ್ಟಿ ತೆಗಿಬೇಕಂದ್ರೆ ನಿಮ್ಮ ಮನೆ ಹೆಸರ ಮೇಲೆ ಅಥವಾ ಮಕ್ಕಳ ಹೆಸರ ಮೇಲೆ ಒಂದು ತೆಂಗಿನಕಾಯಿ ಮೇಲೆ ಒಂದು ಕರ್ಪೂರ ಇಟ್ಟು ಬೆಳಗಿ ದೇವಸ್ಥಾನದ ದ್ವಾರ ಬಾಗಿಲ ಮುಂದೆ ಸಿಡಿಗಾಯಿಯನ್ನು ಹೊಡಿಬೇಕು. ಆ ಸಿಡಿಗಾಯಿಯನ್ನು ಹೊಡೆದಾಗ ಖಂಡಿತ ನಿಮ್ಮ ಕೆಟ್ಟ ದೃಷ್ಟಿಗಳು ಪರಿಹಾರ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ.